ಮಹಿಳೆಯರ ಉತ್ತಮ ಆರೋಗ್ಯಕ್ಕೆ ತೂಕ ಹೆಚ್ಚಿದ್ರೆ ಕಡಿಮೆ ಮಾಡೋದಕ್ಕೆ, ತೂಕ ನಿರ್ವಹಣೆಗೆ, ಹಾಗೆ ತೂಕ ಕಡಿಮೆ ಇದ್ರೆ ಅಂದರೆ ಹೆಲ್ದಿ ವೇನಲ್ಲಿ ಮಸಲ್ ಗೇನ್ ಮಾಡೋದಕ್ಕೂ ಕೂಡ ಯಾವ ಯಾವ ಹಂತದಲ್ಲಿ ಮೆಚೂರ್ಡ್ ಆಗೋದಕ್ಕಿಂತ ಮುಂಚೆ ಯಾವ ಥರ ಆಹಾರ ಕ್ರಮ, ಹುಡುಗಿಯರು ಮೆಚೂರ್ಡ್ ಆದಮೇಲೆ ಯಾವ ಥರ ಆಹಾರ ಕ್ರಮ ಮತ್ತು ಫಿಸಿಕಲ್ ಆ್ಯಕ್ಟಿವಿಟಿ ಇರಬೇಕು, ಆಮೇಲೆ ಮದುವೆ ಆದ ನಂತರ ಅಥವಾ ಪ್ರೆಗ್ನೆನ್ಸಿ ಆದ ನಂತರ ಏನೇನು ಮಾಡಬೇಕು, ಪೋಸ್ಟ್ ಪಾರ್ಟಮ್ ಅಂದರೆ ನೀವು ಡೆಲಿವರಿ ಎಲ್ಲ ಆದ ನಂತರ ಆಮೇಲೆ ಯಾವ ರೀತಿ ಆಹಾರ ಕ್ರಮ, ವ್ಯಾಯಾಮ, ಆಮೇಲೆ 50 ವರ್ಷದ ನಂತರ ಅಥವಾ ಪೆರಿಮೆನೋಪೌಸ್ ಅಂದರೆ ಮೆನೋಪೌಸ್ ಅಂದರೆ ಮುಟ್ಟು ನಿಲ್ಲೋದಕ್ಕೆ ಮುಂಚೆ ಏನು ಮಾಡಬೇಕು, ಮುಟ್ಟು ನಿಂತ ನಂತರ ಏನು ಮಾಡಬೇಕು, ಯಾವ್ಯಾವ ಟೈಮಲ್ಲಿ ಯಾವ ಯಾವ ವಿಷಯಗಳನ್ನ ಫೋಕಸ್ ಮಾಡಬೇಕು ಅನ್ನೋದನ್ನ ಈ ವಿಡಿಯೋದಲ್ಲಿ ಒಂದಿಷ್ಟು ಡೀಟೇಲ್ಸ್ನ ಎಕ್ಸ್ಪ್ಲೇನ್ ಮಾಡ್ತೇನೆ. ರಫ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಯಾರಿಗೆ ತುಂಬ ಜನ ಹೆಂಗಂದರೆ ಯಾರ್ದೋ ಡಯಟ್ ತೊಗೊಂಡು ಅವ್ರು ಮಾಡಿಬಿಡೋದು. ಈಗ ಹೆಂಗೆ ನಮ್ಗೆಲ್ರಿಗೂ ಬೇರೆ ಬೇರೆ ರೀತಿ ಬಟ್ಟೆಗಳ ಗಾತ್ರ, ಸೈಜು ಅವಶ್ಯಕತೆ ಇರುತ್ತೆ, ಅದೇ ರೀತಿ ಆಹಾರ ಕ್ರಮ, ವ್ಯಾಯಾಮ ಇದರಲ್ಲೂ ಕೂಡ ಮೂಲಭೂತ ಪ್ರಿನ್ಸಿಪಲ್ಸ್, ಸಿದ್ಧಾಂತಗಳೇನಿದೆ ಅದನ್ನು ಬಿಟ್ಟರೆ ಕೆಲವೊಂದು ವಿಷಯಗಳಲ್ಲಿ ಚೇಂಜಸ್ ಇರುತ್ತೆ. ಅದು ಯಾವ್ಯಾವ ರೀತಿ ಚೇಂಜಸ್ನ ಅಡಾಪ್ಟ್ ಮಾಡ್ಕೋಬೇಕು ಅನ್ನೋದನ್ನ ಒಂದೊಂದು ಸ್ಟೇಜ್ ಪ್ರಕಾರ ನಾನು ತಿಳಿಸ್ತಾ ಹೋಗ್ತೀನಿ. ನೀವು ನನ್ನ ಚಾನಲ್ಗೆ ಹೊಸಬ್ರಾಗಿದ್ದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನನ್ನ ಚಾನಲಲ್ಲಿ ಹೆಚ್ಚಾಗಿ ಹೆಲ್ತ್ ಆ್ಯಂಡ್ ಫಿಟ್ನೆಸ್ ಬಗ್ಗೆ ಹಲವಾರಷ್ಟು ವಿವರಗಳನ್ನ ನಾನು ರೆಗ್ಯುಲರ್ ಆಗಿ ಪೋಸ್ಟ್ ಮಾಡ್ತಾ ಇರ್ತೀನಿ. ಸ್ಪೆಸಿಫಿಕ್ಕಾಗಿ ಮಹಿಳೆಯರಿಗೆ ನಾನು ವಿಡಿಯೋ ಮಾಡ್ತಿದ್ದೀನಿ ಅಂದರೆ ಈ ವಿಡಿಯೋನ ಹೈಯೆಸ್ಟ್ ಕ್ರ್ಯಾಶ್ ಡಯಟ್ಗಳನ್ನ ಮಾಡೋದ್ರಲ್ಲಿ ಬಹಳ ಹೆಚ್ಚು ಜನ ಅಂದರೆ ಲೇಡೀಸ್. ಅಲ್ಲಿ ನೋಡಿದೆ ಇಲ್ಲಿ ನೋಡಿದ್ರೆ ಯಾರ್ದೋ ಲಾಗರ್ ಡಯಟು, ಹೀಗೆ ಯಾರ್ಯಾರ್ದು ಏನೇನೋ ಕಾಪಿ ಮಾಡಿಕೊಂಡು ದೇಹ ಹಾಳು ಮಾಡ್ಕೊಳ್ಳೋದು, ಅಥವಾ ಅರ್ಜೆಂಟಾಗಿ ವೆಯ್ಟ್ ಕಡಿಮೆ ಮಾಡಬೇಕು ಅಂತ ಹೇಳಿ ಏನೇನೋ ತಪ್ಪುಗಳನ್ನ ಮಾಡಿ ಬಾಡಿನ ತುಂಬ ಒಂದು ಕ್ರ್ಯಾಶ್ ಡಯಟ್ ಮಾಡಿಬಿಡೋದು, ಲೂಸ್ ಸ್ಕಿನ್ ಮಾಡ್ಕೊಂಡ್ಬಿಡ್ತಾರೆ, ಒಬ್ಬೊಬ್ಬರು ಹಾರ್ಮೋನ್ ಇಂಬ್ಯಾಲೆನ್ಸ್ ಮಾಡ್ಕೊಂಡ್ಬಿಡ್ತಾರೆ. ಒಂದು ವಿಲೇಜ್ ಸಿಟೀಸಲ್ಲೆಲ್ಲ ಕೆಲವೊಬ್ಬರು ಡಾಕ್ಟರ್ಗಳು ತುಂಬ ಅಪ್ಗ್ರೇಡ್ ಆಗಿರೋದಿಲ್ಲ. ಏನೇ ಹೆಲ್ತ್ ಇಶ್ಯೂ ಇಟ್ಕೊಂಡು ಬಂದರೂ ಎಲ್ರಿಗೂ ಕೆಲವೊಬ್ಬರಿಗೆ ಹಾರ್ಮೋನಲ್ ಟ್ಯಾಬ್ಲೆಟ್ ಕೊಟ್ಬಿಡ್ತಾರೆ. ಸೊ ಅದರಿಂದ ಕೆಲವೊಬ್ಬರಿಗೆ ಬೇರೆ ರೀತಿ ಸೈಡ್ ಎಫೆಕ್ಟ್ಗಳು ಕೂಡ ಆಗುತ್ತೆ. ಇದನ್ನೆಲ್ಲ ತಿಳ್ಕೊಳ್ಳೋದಿಲ್ಲ ತುಂಬ ಜನ. ಕೆಲವೊಬ್ಬರು ಯಾರನ್ನೂ ಕೇಳದೆ ಅವರಾಗೆ ಬರ್ತ್ ಕಂಟ್ರೋಲ್ ಪಿಲ್ಸು ಈ ರೀತಿ ಮಾತ್ರೆಗಳೆಲ್ಲ ತಗೊಳ್ತಾನೆ ಇರ್ತಾರೆ. ಅದರಿಂದನೂ ಹಲವಾರಷ್ಟು ತೊಂದರೆಗಳಾಗ್ತವೆ. ತುಂಬ ಜನ ಹುಡುಗಿಯರು ಬೇಗ ವೆಯ್ಟ್ ಲಾಸ್ ಆಗಬೇಕು ಅಂತ ಹೇಳಿ ಊಟ ಬಿಟ್ಟು ಯಾವುದ್ಯಾವುದೋ ಶೇಕ್ಗಳೆಲ್ಲ ಕುಡಿತಾ ಇರ್ತಾರೆ, ವರ್ಷಾನುಗಟ್ಲೆಯಿಂದ ಕುಡಿತಿರ್ತಾರೆ. ಆಮೇಲೆ ಡೈಜೆಸ್ಟಿವ್ ಹೊಟ್ಟೆ ನೋವು ಬಂದು ಪೀರಿಯಡ್ ಮಿಸ್ ಆಗಿ ಏನೇನೋ ತೊಂದರೆ ಮಾಡಿಕೊಂಡು ವೀಕ್ ಆಗಿ ಮನೆಯವ್ರ ಹತ್ರ ಎಲ್ಲ ಬೈಸ್ಕೊಂಡು ಆಮೇಲೆ ಬಿಡ್ತಾರೆ. ಅಲ್ಲಿ ತನಕ ಬಿಡಲ್ಲ. ಈ ರೀತಿ ತುಂಬ ಸ್ಕ್ಯಾಮ್ಗಳಿದೆ. ನಿಮಗೆ ಹೆಲ್ದಿಯಾಗಿ ಒಂದು ನಿಮ್ಮ ಲೈಫ್ ಸ್ಟೈಲ್ನ ಫಾಲೋ ಮಾಡಬೇಕು, ಏನು ತಪ್ಪುಗಳು ಮಾಡಬಾರ್ದು ಅಂದರೆ ನೀವು ಸರಿಯಾದ ಶಿಕ್ಷಣ ಹೊಂದಿರಬೇಕು. ಶಿಕ್ಷಣ ಹೆಂಗೆ ಬರುತ್ತೆ? ಯಾವುದೋ 1 ನಿಮಿಷ ಟಿಪ್ಸ್ಗಳಿಂದ ಬರೋದಿಲ್ಲ. ನಿಮ್ಮನ್ನು ನೀವು ಎಜುಕೇಟ್ ಮಾಡ್ಕೊಳ್ಳೋದು, ಉತ್ತಮ ಶಿಕ್ಷಣ ಸಿಗೋದ್ರಿಂದ ಬರುತ್ತೆ. ಆ ಶಿಕ್ಷಣ ಯಾವುದೋ ಚಿಕ್ಕ ವಿಡಿಯೋದಲ್ಲಿ ಪೋಸ್ಟ್ ಮಾಡೋದಕ್ಕೆ ಬಹಳ ಕಷ್ಟ. ನಾನು ಬಹಳಷ್ಟು ಹಾಕಿದ್ದೀನಿ. ಬಟ್ ಕೆಲವೊಬ್ಬರಿಗೆ ತಾಳ್ಮೆ ಇರೋದಿಲ್ಲ ಎಲ್ಲ ನೋಡಿ ತಿಳ್ಕೊಳ್ಳೋಷ್ಟು. ಯಾರ್ಯಾರು ನೋಡಿ ತಿಳ್ಕೊತೀರಾ, ಉದ್ಧಾರ ಆಗ್ತೀರಾ ಅಷ್ಟೇ. ಸೊ ಮೊದಲನೇ ಹಂತ ಬಂದು ಹುಡುಗಿಯರು ಚಿಕ್ಕವರಿದ್ದಾಗಿಂದ ಮೆಚೂರ್ಡ್ ಆಗೋ ತನಕ. ಈ ಟೈಮಲ್ಲಿ ಏನಂದರೆ ಗ್ರೋತ್ ಆ್ಯಂಡ್ ಡೆವಲಪ್ಮೆಂಟ್ ಬಗ್ಗೆ, ಅಂದರೆ ನಮ್ಮ ಬೆಳವಣಿಗೆ ಮೇಲೆ ಫೋಕಸ್ ಮಾಡುವಂತಹದಕ್ಕೆ ಯಾವುದೇ ರೀತಿಯ ಡಯಟ್ ಅಂತ ಬಂದಾಗ ಮಕ್ಕಳಿಗೆ ಆಬ್ವಿಯಸ್ಲಿ ಅವರಿಗೆ ಶುಗರು, ಹಾಳು ಮೂಳು ಇದೆಲ್ಲ ಸ್ವಲ್ಪ ಕೊಡೋದನ್ನ ಕಂಟ್ರೋಲ್ ಮಾಡಬೇಕು. ಮಕ್ಕಳಿಗೆ ಪ್ರೋಟೀನು ಬೇಕು, ಕಾರ್ಬೋಹೈಡ್ರೇಟು ಬೇಕು, ಹೆಲ್ದಿ ಫ್ಯಾಟ್ಸು ಬೇಕು. ಸೊ ಹಾಗಿರುವಾಗ ಅವರು ನಾರ್ಮಲ್ ಆಗಿ ಬ್ಯಾಲೆನ್ಸ್ ಡಯಟ್ ಥರ ಎಲ್ಲ ಕಾಳುಗಳು, ಬೆಳೆಗಳು, ಮಿಲೆಟ್ಸು, ಅನ್ನ, ರೈಸು, ರಾಗಿ, ಜೋಳ ಇದೆಲ್ಲ ತೊಗೋಬೋದು. ನಾನ್ ವೆಜ್ ಐಟಮ್ ತೊಗೋಬೋದು. ಈಗ ಒಂದು ಊಟದಿಂದ ಇನ್ನೊಂದು ಊಟಕ್ಕೆ ಮಕ್ಕಳಿಗೆ ಗ್ಯಾಪ್ ಪ್ರಾಕ್ಟೀಸ್ ಮಾಡೋದು ಕಲಿಸ್ಬೇಕು ನೀವು. ಮಧ್ಯದಲ್ಲಿ ಸ್ನ್ಯಾಕ್ ಮಾಡೋದು ಸಿಕ್ಪಕ್ಕಿ ತಿನ್ನೋ ಥರ ಅಲ್ಲ. ಬೆಳಗ್ಗೆ ಒಂದು ಊಟ ತಿಂದರೆ, ಮಧ್ಯಾಹ್ನ ಒಂದು ಊಟ ತಿಂದರೆ, ಸಂಜೆ ಹೊತ್ತಲ್ಲಿ ಏನಾದರೂ ಒಂದು ಹೆಲ್ತಿ ಸ್ನ್ಯಾಕ್ಸ್ ಥರ ಅಂದರೆ ನಟ್ಸು ಅಥವಾ ಫ್ರೂಟ್ಸು ಈ ರೀತಿ ಏನಾದರೂ ಸಂಜೆ ಹೊತ್ತಲ್ಲಿ ಕೊಟ್ಕೊಂಡು ರಾತ್ರಿನೂ ಬ್ಯಾಲೆನ್ಸ್ಡಾಗಿ ತಿನ್ನೋ ಥರ ಮಕ್ಕಳಿಗೆ ಪ್ರತಿಯೊಂದು ಆಹಾರದಲ್ಲೂ ಒಂದಿಷ್ಟು ಪ್ರೋಟೀನ್ ಅಂಶ ತಿನ್ನೋ ಥರ ನೀವು ಒಂದು ಹ್ಯಾಬಿಟ್ಸ್ನ ಎಸ್ಟಾಬ್ಲಿಷ್ ಮಾಡಬೇಕು. ಸೊ ದಟ್ ಮುಂದೆ ಕೂಡ ಅವರು ಅದನ್ನು ಫಾಲೋ ಮಾಡಿ. ಕಾರ್ಬೋಹೈಡ್ರೇಟು ಬೇಕಾಗುತ್ತೆ ಎನರ್ಜಿಗೆ. ಯಾರಾದರೂ ಲೋ ಕಾರ್ಬ್ ಡಯಟ್ ಮಾಡ್ತೀನಿ ಹಾಗೆ ಹೀಗೆ ಅಂತ ಹೇಳಿ ಮಕ್ಕಳಿಗೆಲ್ಲ ಲೋ ಕಾರ್ಬ್ ಡಯಟ್ ಎಲ್ಲ ಯಾವತ್ತೂ ಮಾಡಿಸೋದಕ್ಕೆ ಹೋಗ್ಬೇಡಿ. ಕೆಲವೊಬ್ಬರು ಅಪ್ಕು ಯಾರೋ ಮಕ್ಕಳು ಒಬೀಸ್ ಇರ್ಬೋದು, ಸ್ವಲ್ಪ ದಪ್ಪ ಇರ್ಬೋದು ಅಂತ ಹೇಳಿ ನೀವು ಲೋ ಕಾರ್ಬ್ ಡಯಟ್ ಎಲ್ಲ ಮಾಡೋಕ್ಕೆ ಹೋದ್ರೆ ಎಷ್ಟು ದಿನ ಅಂತ ಮಾಡ್ತಾರೆ. ಲೋ ಕಾರ್ಬ್ ಡಯಟ್ ಎಲ್ಲ ಮಕ್ಕಳ ಕೈಲಿ ಮಾಡೋಕ್ಕಾಗೋದಿಲ್ಲ, ಮಾಡಿಸ್ಲೂಬೇಡಿ ಯಾವತ್ತೂ ಕೂಡ. ಅವಕಾಡೋ ಆಗಲಿ, ನಟ್ಸ್ ಆಗಲಿ, ಸೀಡ್ಸ್ ಆಗಲಿ, ಆಲಿವ್ ಎಲ್ಲದು, ಕೊಕೊನಟ್ಸ್ ಎಲ್ಲದೂ ಬೇಕಾಗುತ್ತೆ. ಇಲ್ಲ ಮಕ್ಕಳನ್ನ ಸ್ಪೋರ್ಟ್ಸಲ್ಲಿ ಇನ್ವಾಲ್ವ್ ಮಾಡೋದು ತುಂಬಾ ಇಂಪಾರ್ಟೆಂಟು. ನೀವು ಅವರಿಗೆ ಬ್ಯಾಡ್ಮಿಂಟನ್ ಆಗಿರ್ಬೋದು, ಸ್ವಿಮ್ಮಿಂಗ್ ಆಗಿರ್ಬೋದು, ಈ ರೀತಿ ಏನೋ ಫೆಸಿಲಿಟಿ ಇಲ್ಲ ಅಂದರೆ ಮಕ್ಕಳು ಸ್ವಲ್ಪ ಹೊರಗಡೆ ಆಟ ಆಡಲಿ ಅಂತ ಅವ್ರಿಗೆ ಫ್ರೀಡಮ್ ಕೊಡಬೇಕು. ಯಾವಾಗ ಅವ್ರ ಹತ್ರ ಆ್ಯಕ್ಟಿವಿಟಿ ಚೆನ್ನಾಗಿರುತ್ತೆ, ಅವ್ರ ಬಾಡಿನಲ್ಲಿ ಸರ್ಕ್ಯುಲೇಷನು, ಹಾರ್ಮೋನ್ ಬ್ಯಾಲೆನ್ಸು ಎಲ್ಲ ಚೆನ್ನಾಗಿರುತ್ತೆ. ಸ್ಟ್ರೆಂತ್ ಆ್ಯಂಡ್ ಕೋಆರ್ಡಿನೇಷನ್ ಎಲ್ಲದೂ ಚೆನ್ನಾಗಿರುತ್ತೆ ಅವರು ಒಳ್ಳೆ ಸ್ಪೋರ್ಟ್ಸಲ್ಲಿ ಇನ್ವಾಲ್ವ್ ಆಗಿದ್ದರೆ. ಇನ್ನು ನೆಕ್ಸ್ಟ್ ಸ್ಟೇಜ್ ಬಂದು ಪ್ಯೂಬರ್ಟಿ ಟು ಲೇಟ್ 20s. ಹುಡುಗಿಯರು ಮೆಚೂರ್ಡ್ ಆಗಿ ಅವರು 20 ವರ್ಷದ ತನಕ. ಆವಾಗ ಯಾವ ವಿಷಯದ ಮೇಲೆ ಫೋಕಸ್ ಮಾಡಬೇಕು ಅಂದರೆ ಇವಾಗೂ ವೆರಿ ಇಂಪಾರ್ಟೆಂಟ್ ಬೋನ್ ಡೆನ್ಸಿಟಿ. ಚಿಕ್ಕ ವಯಸ್ಸಲ್ಲಿ ಅವರ ಎಷ್ಟು ಮಸಲ್ ಡೆವಲಪ್ಮೆಂಟ್ ಮಾಡ್ತಾರಲ್ಲ
ಅದು ಅವ್ರಿಗೆ ಕೊನೆ ತನಕನೂ ಹೆಲ್ಪ್ ಆಗುತ್ತೆ. ಈ ವಯಸ್ಸಲ್ಲಿ ಕ್ರ್ಯಾಶ್ ಡಯಟ್‌ಗಳು ಮಾಡಿದ್ರೆ, ಈ ಟೈಮಲ್ಲಿ ಟೀನೇಜರ್ಸ್ ಗಳಿಗೆ ಸ್ವಲ್ಪ ಮೆಂಟಲಿ ಕಂಟ್ರೋಲ್ ಕಡಿಮೆ. ಅಂದರೆ ಎಲ್ಲರೂ ಹೊರಗಡೆ ಫ್ಯಾನ್ಸಿಯಾಗಿ ಏನೇನೋ ಸಿಗುತ್ತೆ ಅದೇ ತಿನ್ನಬೇಕು, ಐಸ್ ಕ್ರೀಮ್ ತಿನ್ಬೇಕು, ಚಾಕ್ಲೇಟ್ ತಿನ್ನಬೇಕು, ಈ ರೀತಿ ಎಲ್ಲ ಸ್ವಲ್ಪ ಆಸೆಗಳು ಜಾಸ್ತಿ. ಸೊ ತುಂಬ ಹಾಳು-ಮೂಳುಗಳು ತಿಂದು ಪೀರಿಯಡ್ ಇರ್ರೆಗ್ಯುಲರ್ ಆಗೋದು, ಈ ಥರ ಎಲ್ಲ ಮಾಡ್ಕೊಂಡ್ಬಿಡ್ತಾರೆ. ಪೀರಿಯಡ್ ಯಾವಾಗಲೂ ರೆಗ್ಯುಲರ್ ಆಗಿರಬೇಕು, ಅದು ತುಂಬ ಇಂಪಾರ್ಟೆಂಟು. ಇರ್ರೆಗ್ಯುಲರ್ ಆಗ್ತಾ ಇದೆ ಅಂದರೆ ಎಸ್ಪೆಷಲಿ ಯಂಗ್ ಏಜಲ್ಲಿ ಮಾತ್ರೆಗಳನ್ನ ಕೆಲವೊಂದು ಸೀರಿಯಸ್ ಕಂಡೀಷನ್ಸ್ ಲೈಕ್ ಎಂಡೋಮೆಟ್ರಿಯೋಸಿಸ್ ಅಥವಾ ಅಡೆನೊಮಯೋಸಿಸ್ ಅಂದರೆ ಕೆಲವೊಂದು ಸೀರಿಯಸ್ ಇಶ್ಯೂಸ್ ಇರುತ್ತೆ, ಅದಕ್ಕೆ ಮಾತ್ರ ಮಾತ್ರೆಗಳು ಬೇಕಾಗುತ್ತೆ. ಬಟ್ ಬೇರೆ ಎಲ್ಲ ಹೆಲ್ತ್ ಇಶ್ಯೂಸ್ಗೂ ಹಾರ್ಮೋನ್ ಮೆಡಿಕೇಶನ್, ಪೀರಿಯಡ್ ರೆಗ್ಯುಲೇಟ್ ಮಾಡುವಂಥ ಮೆಡಿಕೇಶನ್ಸ್ನ ಜಾಸ್ತಿ ದಿನ ಬಳಸಬಾರ್ದು. ಸೊ ಅದ್ರ ಬದಲು ಒಳ್ಳೆ ಲೈಫ್ ಸ್ಟೈಲ್ನ ಫಾಲೋ ಮಾಡಿದ್ರೆ ತುಂಬ ಒಳ್ಳೆಯದು. ಅದಕ್ಕೆ ಬೇಕಾಗಿರೋಷ್ಟು ಪ್ರೋಟೀನ್, ಫ್ಯಾಟ್ಗಳು ಕನ್ಸ್ಯೂಮ್ ಮಾಡಬೇಕು. ಜೊತೆಯಲ್ಲಿ ಕ್ಯಾಲ್ಶಿಯಂ, ವಿಟಮಿನ್ ಡಿ ಮತ್ತು ಐರನ್ ರಿಚ್ ಇರುವಂತಹ ಆಹಾರಗಳನ್ನ ತಗೋಬೇಕು. ಈ ಸಮಯದಲ್ಲಿ ನಿಮಗೆ ಮಸಲ್ ಬಿಲ್ಡ್ ಮಾಡಿದ್ರೆ ನಿಮ್ಮ ಜೀವನ ಪರ್ಯಂತ ಅದು ನಿಮಗೆ ಪ್ರೊಟೆಕ್ಟ್ ಮಾಡುತ್ತೆ. ನೀವು ವೆಯ್ಟ್ ಗೇನ್ ಆಗದೇ ಇರೋ ಥರ ನೋಡ್ಕೊಳ್ಳುತ್ತೆ. ಇನ್ನು ಯಂಗ್ ಏಜಲ್ಲಿ ಇದ್ದಾಗ ಮಸಲ್ ಬಿಲ್ಡ್ ಮಾಡೋದು ತುಂಬ ಈಸಿ ಆಗಿರುತ್ತೆ, ಯಾಕಂದರೆ ನಿಮ್ಮ ಮೆಟಬಾಲಿಸಮ್ ತುಂಬ ಚೆನ್ನಾಗಿರುತ್ತೆ ಈ ಏಜಲ್ಲಿ. ಇವಾಗ ಕಾರ್ಡಿಯೋ ಆಗಲಿ, ಯೋಗ ಆಗಲಿ, ಸ್ಟ್ರೆಂತ್ ಟ್ರೈನಿಂಗ್ ಎಲ್ಲದೂ ಮಾಡ್ಬೋದು. ನೆಕ್ಸ್ಟು ರೀಪ್ರೊಡಕ್ಟಿವ್ ಇಯರ್ಸ್ ಅಂತ ಹೇಳ್ತಾರೆ. ಅಂದರೆ 20 ವರ್ಷದಿಂದ ಒಂದು ಅರ್ಲಿ 40s ತನಕ. ಈ ಟೈಮಲ್ಲಿ ಬರುವಂಥದ್ದು ಏನು ಪ್ರೆಗ್ನೆನ್ಸಿ, ಫರ್ಟಿಲಿಟಿ, ಆಮೇಲೆ ಪೋಸ್ಟ್ ಪ್ರೆಗ್ನೆನ್ಸಿ ರಿಕವರಿ. ನೀವು ಮದುವೆ ಆಗಿರ್ತೀರಾ, ನಿಮ್ಮ ಮಕ್ಕಳಾಗುತ್ತೆ. ಕೆಲವೊಬ್ಬರಿಗೆ ಇನ್ಫರ್ಟಿಲಿಟಿ ಇಶ್ಯೂನೂ ಇರುತ್ತೆ. ಇತ್ತೀಚಿನ ದಿನಗಳಲ್ಲಿ ಮಕ್ಕಳಾಗದೇ ಇರೋ ತೊಂದರೆ ಕೂಡ ಜಾಸ್ತಿ. ನಿಮಗೆ ಒಂದು ಒಳ್ಳೆ ಲೈಫ್ ಸ್ಟೈಲ್ ಫಾಲೋ ಮಾಡ್ತಾ ಇದ್ರೆ, ವಾರದಲ್ಲಿ ಒಂದು 4-5 ದಿನ ಎಕ್ಸಸೈಸ್ ಮಾಡೋದು, ಒಳ್ಳೆ ಆಹಾರ ಕ್ರಮ ಫಾಲೋ ಮಾಡ್ತಾ ಇದ್ರೆ ಯಾರಿಗೂ ಏನು ತೊಂದರೆ ಆಗೋದಿಲ್ಲ. ಪೀರಿಯಡ್ ಎಲ್ಲ ರೆಗ್ಯುಲರ್ ಇದೆ ಅಂದರೆ ಅದೇನೂ ಇಲ್ಲ, ನಾನು ಬರೀ ಐಡಲ್ ಆಗಿದ್ದೀನಿ, ಸಿಕ್ಪಕ್ಕೆ ತಿಂತಾ ಇದ್ದೀನಿ, ನನಗೆ ಲೈಫ್ ಸ್ಟೈಲ್ ಅಂತ ಏನಂತ ಗೊತ್ತಿಲ್ಲ, ಯಾರಾದರೂ ವೆಯ್ಟ್ ಜಾಸ್ತಿ ಇದೆ ಅಂತ ಹೇಳ್ಬಿಟ್ರೆ ಇಮಿಡಿಯೇಟ್ ಆಗಿ ಹೋಗಿ ಸೊಪ್ಪು ತರಕಾರಿ ತಿನ್ನೋದು, ಊಟ ಬಿಟ್ಬಿಡೋದು, ಈ ಥರ ಏನಾದರೂ ಕ್ರ್ಯಾಶ್ ಡಯಟ್ ಮಾಡ್ತೀನಿ ಅಂದರೆ ನಿಮ್ಮ ಆರೋಗ್ಯ ಹಾಳಾಗುತ್ತೆ. ಅದರಿಂದ ಮುಂದೆ ನಿಮಗೆ ಬೇರೆ ಬೇರೆ ರೀತಿ ಕಾಂಪ್ಲಿಕೇಶನ್ಸ್ ಬರುತ್ತೆ. ಪ್ರೆಗ್ನೆನ್ಸಿ ಮೊದಲು ನೀವು ಸ್ವಲ್ಪ ಬ್ಯಾಲೆನ್ಸ್ ಡಯಟ್ ತಗೋಬೇಕು. ಅದರಲ್ಲೇಟ್ ಐರನ್, ಕ್ಯಾಲ್ಶಿಯಂ, ಒಮೆಗಾ 3 ಇರುವಂತಹ ಆಹಾರಗಳು. ಪ್ರೆಗ್ನೆನ್ಸಿ ಟೈಮಲ್ಲಿ ಪ್ರೋಟೀನ್ ಇಂಟೇಕ್ ಅಟ್ಲೀಸ್ಟ್ 1.2 ಟೈಮ್ಸ್ ಇರಬೇಕು. ಹೆಲ್ದಿ ಫ್ಯಾಟ್ಸು ನೀವು ಕನ್ಸ್ಯೂಮ್ ಮಾಡಬೇಕು. ಒಳ್ಳೆ ಕಾಂಪ್ಲೆಕ್ಸ್ ಕಾರ್ಬ್ಸ್ ಅಂದರೆ ನಾರಿನಂಶ ಇರುವಂತಹ ಕಾರ್ಬೋಹೈಡ್ರೇಟ್ಗಳು, ಮಿಲೆಟ್ಸು, ಬ್ರೌನ್ ರೈಸ್, ಜೋಳ ಎಲ್ಲ ತಗೋಬೋದು. ಅದರಲ್ಲಿ ಫೋಲಿಕ್ ಆ್ಯಸಿಡು, ಐರನ್, ಕ್ಯಾಲ್ಶಿಯಂ ಮತ್ತು DHA, ಅಯೋಡಿನ್ ಇರುವಂತಹ ಆಹಾರಗಳನ್ನ ಜಾಸ್ತಿ ತೊಗೊಂಡ್ರೆ ಒಳ್ಳೆಯದು. ಇನ್ನು ಪ್ರೆಗ್ನೆನ್ಸಿ ನಂತರ ರಿಕವರಿಗೆ ಒಳ್ಳೆ ಡೈಜೆಷನ್, ಒಳ್ಳೆ ಫೈಬರ್ ಇರುವಂತಹ ಆಹಾರಗಳು ಮತ್ತು ಚೆನ್ನಾಗಿ ನೀರು ಕುಡಿಬೇಕು. ಜೊತೆಯಲ್ಲಿ ಪೋಸ್ಟ್ ಪ್ರೆಗ್ನೆನ್ಸಿನಲ್ಲಿ ನೀವು ಯಾವುದ್ಯಾವುದೋ ಬಾಣಂತನದ ಸಿಸ್ಟಮು, ವಿಚಿತ್ರ ಬಾಣಂತನದ ಸಿಸ್ಟಮ್ ಇರುತ್ತೆ ಒಂದೊಂದು ಕಡೆ. ಏನೇನೋ ಫಾಲೋ ಮಾಡೋದಕ್ಕೆ ಹೋಗಿ ತುಂಬ ವೆಯ್ಟ್ ಗೇನ್ ಆಗಿಬಿಡ್ತಾರೆ. ಪೋಸ್ಟ್ ಪ್ರೆಗ್ನೆನ್ಸಿನಲ್ಲಿ ಹೆಂಗೆ ವೆಯ್ಟ್ ಲೂಸ್ ಮಾಡಬೇಕು ಅಂತ ಬೇರೆ ವಿಡಿಯೋಗಳು ಮಾಡಿದ್ದೀನಿ ನಾನು. ಶಾರ್ಟಾಗಿ ಹೇಳಬೇಕು ಅಂದರೆ ಪೋಸ್ಟ್ ಪ್ರೆಗ್ನೆನ್ಸಿನಲ್ಲಿ ನೀವು ಕಡಿಮೆ ಆಹಾರ ತಿನ್ನೋದಲ್ಲ, ನಿಮ್ಮ ದೇಹಕ್ಕೆ ಎಷ್ಟು ಆಹಾರ ಬೇಕೋ ಅಷ್ಟು ತಗೋಬೇಕು. ಬಟ್ ಆದರೆ ವ್ಯಾಯಾಮನ ನಿಧಾನವಾಗಿ ಇನ್ಕ್ಲೂಡ್ ಮಾಡ್ತಾ ಬರಬೇಕು. ಅದರಲ್ಲಿ ಕೋರ್ ಸ್ಟ್ರೆಂಥನಿಂಗ್ ಎಕ್ಸಸೈಸಸ್ ಅಂತ ಇರುತ್ತೆ, ಅದನ್ನು ನಾನು ಒಂದು ವಿಡಿಯೋ ಮಾಡಿದ್ದೀನಿ ನನ್ನ ಚಾನಲಲ್ಲಿ, ಅದನ್ನು ನೋಡ್ಕೊಳ್ಳಿ. ಪ್ರೆಗ್ನೆನ್ಸಿ ಮೊದಲು ನೀವು ಸ್ಟ್ರೆಂತ್ ಟ್ರೈನಿಂಗ್, ಕಾರ್ಡಿಯೋ ಮಾಡ್ಬೋದು. ಪ್ರೆಗ್ನೆನ್ಸಿ ಟೈಮಲ್ಲಿ ವಾಕಿಂಗ್, ಸ್ವಿಮ್ಮಿಂಗ್, ಪ್ರೀನ್ಯಾಟಲ್ ಯೋಗ ಅಂತ ಬರುತ್ತೆ, ಪಿಲೆಟ್ಸ್ ಅಂತ ಬರುತ್ತೆ, ಅದೆಲ್ಲ ಮಾಡ್ಬೋದು. ಪ್ರೆಗ್ನೆನ್ಸಿ ನಂತರ ಗ್ರ್ಯಾಜುವಲ್ ಆಗಿ ಹಂತವಾಗಿ ಕೋರ್ ಸ್ಟ್ರೆಂತ್ ಇಂಪ್ರೂವ್ ಮಾಡುವಂಥದ್ದು, ಪೆಲ್ವಿಕ್ ಫ್ಲೋರ್ ಎಕ್ಸಸೈಸಸ್ ಅಂತ ಹೇಳ್ತಾರೆ, ಅದೆಲ್ಲ ಮಾಡ್ಬೋದು. ಮಿಡ್ ಏಜ್ ಅಂದರೆ 40 ವರ್ಷದಿಂದ 50 ವರ್ಷದವರೆಗೆ, ಈ ಟೈಮಲ್ಲಿ ಪೆರಿಮೆನೋಪೌಸ್ ಅಂತಲೂ ಹೇಳ್ಬೋದು. ಈ ಟೈಮಲ್ಲಿ ನಿಮಗೆ ಮೆಟಬಾಲಿಸಮ್ ಸ್ವಲ್ಪ ಸ್ಲೋ ಆಗ್ತಿರುತ್ತೆ. ಯಾರು ಆಕ್ಟಿವ್ ಆಗಿದ್ದಾರೆ, ಚೆನ್ನಾಗಿ ವರ್ಕೌಟ್, ಸ್ಟ್ರೆಂತ್ ಟ್ರೈನಿಂಗ್ ಎಲ್ಲ ಮಾಡ್ತಿದ್ದಾರೆ, ಅವರು ಒಳ್ಳೆ ಮೆಟಬಾಲಿಸಮ್ ಇರುತ್ತೆ. ಯಾರಿಗೆ ತುಂಬ ಜನ, ಆಲ್ಮೋಸ್ಟ್ 70-80% ಜನ ಆಕ್ಟಿವ್ ಇರಲ್ಲ, ಇಂಥ ಇಂಡಿವಿಜುವಲ್ಸಲ್ಲಿ ಒಂದು ಮಸಲ್ ಮಾಸ್ ಅಂದರೆ ನಿಮ್ಮ ದೇಹದಲ್ಲಿ ಮಾಂಸಖಂಡಗಳನ್ನ ಉಳಿಸ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್. ಕಡಿಮೆ ಆಗಿಲ್ಲ ಅಂದ್ರೂ ಪರವಾಗಿಲ್ಲ, ಉಳಿಸ್ಕೋಬೇಕು. ಈ ಟೈಮಲ್ಲಿ ಹಾರ್ಮೋನಲ್ ಚೇಂಜಸ್ ಆಗ್ತಿರುತ್ತೆ, ವೆಯ್ಟ್ ಗೇನ್ ಆಗ್ತಿರುತ್ತೆ. ವೆಯ್ಟ್ ಗೇನ್ ಆಗದೇ ಇರೋ ಥರ ಪ್ರಿವೆಂಟ್ ಮಾಡೋದು ತುಂಬ ಇಂಪಾರ್ಟೆಂಟು. ನಿಮ್ಮ ಮೆಟಬಾಲಿಸಮ್ ಕಡಿಮೆ ಇರೋದ್ರಿಂದ ನಿಮ್ಮ ಪ್ರೋಟೀನ್ ಇಂಟೇಕು ಆಲ್ಮೋಸ್ಟ್ 1.2 ಟೈಮ್ಸ್ ಇಷ್ಟು ಇನ್ಕ್ರೀಸ್ ಮಾಡಿದ್ರೆ ಅದು ಕೂಡ ಹೆಲ್ಪ್ ಆಗುತ್ತೆ ಮಸಲ್ ಮಾಸ್ನ ಉಳಿಸ್ಕೊಳ್ಳೋದಕ್ಕೆ, ಮೆಟಬಾಲಿಸಮ್ನ ಇಂಪ್ರೂವ್ ಮಾಡ್ಕೊಳ್ಳೋದಕ್ಕೆ. ಇನ್ನು ಹೆಚ್ಚಾಗಿ ಲೋ ಗ್ಲೈಸೆಮಿಕ್ ಫುಡ್ಗಳನ್ನ ಬಳಸೋದು, ಅಂದರೆ ಈಗ ಮಿಲೆಟ್ಸ್ ಆಗಲಿ, ಓಟ್ಸು, ಅಂದರೆ ಫೈಬರ್ ರಿಚ್ ಕಾರ್ಬೋಹೈಡ್ರೇಟ್ ಅಂದರೆ ಬ್ರೌನ್ ರೈಸ್, ಈ ರೀತಿ ನಾರಿನಂಶ ಇರುವಂತಹ ಕಾರ್ಬೋಹೈಡ್ರೇಟ್ ಜೊತೆ ಫಿಶು, ಎಗ್ಗು, ಚಿಕನ್, ಕಾಳುಗಳು, ಬೇಳೆಗಳು, ಈ ಥರ ಎಲ್ಲ ತೊಗೋಬೋದು ನೀವು. ಹೆಲ್ದಿ ಫ್ಯಾಟ್ಸ್ಗೆ ಒಮೆಗಾ 3 ಮತ್ತು ನಟ್ಸು, ಸೀಡ್ ಸೈಕ್ಲಿಂಗ್ ಮಾಡ್ಬೋದು ನೀವು, ಮೆನ್ಸ್ಟ್ರುಯಲ್ ಸೈಕಲ್ ಸರಿಯಾಗಿರೋದಕ್ಕೆ. ಕ್ಯಾಲ್ಶಿಯಂ, ವಿಟಮಿನ್ ಡಿ, ಬಾಡಿನಲ್ಲಿ ಪೇನು, ನೋವುಗಳೆಲ್ಲ ಇದ್ದರೆ ಮ್ಯಾಗ್ನೀಷಿಯಂ ಸಪ್ಲಿಮೆಂಟ್ಸು ಅಥವಾ ಮ್ಯಾಗ್ನೀಷಿಯಂ ಹೆಚ್ಚಿರುವಂತಹ ಆಹಾರಗಳು, ಇದೆಲ್ಲ ಬೋನ್ ಹೆಲ್ತಿಗೆ ತುಂಬ ಒಳ್ಳೆಯದು. ಫೈಬರು ಚೆನ್ನಾಗಿ ತೊಗೋಬೇಕು ಡೈಜೆಷನ್ಗೆ. ಸ್ಟ್ರೆಂತ್ ಟ್ರೈನಿಂಗ್ ಮಾಡೋದ್ರಿಂದ ನಿಮಗೆ ಮಸಲ್ ಮಾಸು ಕಡಿಮೆ ಆಗೋದಿಲ್ಲ, ನೀವು ವಯಸ್ಸಾದ್ರೂ ಕೂಡ ಯಂಗಾಗಿ ಕಾಣ್ತಿರ್ತೀರಾ. ಜಾಸ್ತಿ ವೆಯ್ಟ್ ಟ್ರೈನಿಂಗ್ ಮಾಡಿದ್ರೆ ತುಂಬ ಹೆಲ್ಪ್ ಆಗಿರುತ್ತೆ. ಫ್ಲೆಕ್ಸಿಬಿಲಿಟಿಗೆ ಜೊತೆನಲ್ಲಿ ಯೋಗ ಮಾಡ್ಬೋದು. ಪೆರಿಮೆನೋಪೌಸ್ ಬಂದು ಹಾರ್ಮೋನ್ ಚೇಂಜಸ್ಸು, ಪ್ರಿವೆಂಟಿಂಗ್ ವೆಯ್ಟ್ ಗೇನ್ ಅಂದರೆ 47, 48ರಿಂದ 50 ಅಥವಾ 50ರಿಂದ 52, ಒಬ್ಬೊಬ್ರಿಗೆ ಒಂದೊಂದು ಏಜಲ್ಲಿ ಸ್ಟಾರ್ಟ್ ಆಗುತ್ತೆ ಮೆನೋಪೌಸ್ ಮೊದಲೇ. ಆವಾಗಲೇ ಹಾಟ್ ಫ್ಲಾಶಸ್ಸು, ರಾತ್ರಿ ಹೊತ್ತು ಬೆವರೆಲ್ಲ ಬರೋದು, ಈ ರೀತಿ ತೊಂದರೆಗಳೆಲ್ಲ ಆಗೋದು.
ಆವಾಗಲೂ ಕೂಡ ನೀವು ಒಂದು ಡಿಸೆಂಟ್ 1 kgಗೆ 1 ಗ್ರಾಮ್ ಅಷ್ಟು ಪ್ರೋಟೀನ್ ತಗೋಬೇಕು. ವೆಯ್ಟ್ ಗೇನ್ ಆಗದೆ ಇರೋದಕ್ಕೆ ಸ್ವಲ್ಪ ಕಾರ್ಬೋಹೈಡ್ರೇಟ್ ಪ್ರಮಾಣನ ಸ್ವಲ್ಪ ಕಡಿಮೆ ಇಡ್ಬೋದು. ವೆಯ್ಟ್ ಗೇನ್ ಆಗ್ತಿದೆ ಅಂದರೆ ನೀವು ಚೆನ್ನಾಗಿ ಆಕ್ಟಿವಿಟಿ ಮಾಡ್ತಿದ್ದೀರಾ ಅಂದರೆ ಕಾರ್ಬೋಹೈಡ್ರೇಟ್ ನಿಮ್ಮ ಎನರ್ಜಿಗೆ ಎಷ್ಟು ಬೇಕೋ ಅಷ್ಟು ತಗೋಬೋದು. ಒಮೆಗಾ 3 ಸಪ್ಲಿಮೆಂಟ್ ಬೇಕಾದ್ರೆ ತಗೋಬೋದು. ಬಾಡಿನಲ್ಲಿ ಇನ್ಫ್ಲಮೇಷನ್ ಕಡಿಮೆ ಆಗುತ್ತೆ. ಮತ್ತು ವಿಟಮಿನ್ ಡಿ, ಕ್ಯಾಲ್ಶಿಯಂ, ಮ್ಯಾಗ್ನೀಷಿಯಂ ಇದೆಲ್ಲ ನಮ್ಮ ಬೋನ್ ಹೆಲ್ತ್ಗೆ ತುಂಬ ಇಂಪಾರ್ಟೆಂಟಾಗಿ ಬೇಕಾಗುತ್ತೆ. ಇದನ್ನೆಲ್ಲ ತಗೋಬೋದು ನೀವು. ಆಮೇಲೆ ಸ್ಟ್ರೆಂತ್ ಟ್ರೈನಿಂಗ್ ಇಲ್ಲೂ ಕೂಡ ಮಾಡ್ಬೋದು. ನೀವು ಯೋಗ ಮಾಡ್ಬೋದು. ನೀವು ಸ್ವಲ್ಪ ಸ್ಟ್ರೆಸ್ ಆಗ್ತಿದೆ, ನಿದ್ದೆ ಎಲ್ಲ ಡಿಸ್ಟರ್ಬ್ ಆಗ್ತಿದೆ ಅಂದರೆ ಮೆಡಿಟೇಷನ್ ಮಾಡ್ಬೋದು, ಯೋಗ ಮಾಡ್ಬೋದು. 50 ವರ್ಷದ ನಂತರ ನನ್ನೆಲ್ಲ ಮುಗೀತು ಅಂತೇಳಿ ಬರೀ ವಾಕಿಂಗ್ ಮಾಡ್ತೀನಿ ಅಂತ ಅಂದ್ಕೊಂಡ್ರೆ ಮಾಡಿದ್ರೆ ನೀವು ಈಗ ಆವ್ರೇಜ್ ಲೈಫ್ ಬಾಳ್ತೀರಾ ಅಂದ್ಕೊಳ್ಳಿ. ಬರೀ ವಾಕಿಂಗಿಂದ ಅಷ್ಟೊಂದು ಓಕೆ, ನಾರ್ಮಲ್ ಒಂದು ಹೆಲ್ತ್ ಮೇಂಟೈನ್ ಮಾಡೋದಕ್ಕೆ ಓಕೆ, ಬಟ್ ಟ್ರೈ ಮಾಡಬೇಕು. ಅಂದರೆ ನೀವು 50 ವರ್ಷದಲ್ಲಿದ್ದರೂ ನಾನು 20 ವರ್ಷದವ್ರ ಥರ ನಾನು ಒಳಗಡೆಯಿಂದ ಫಿಟ್ ಆ್ಯಂಡ್ ಎನರ್ಜೆಟಿಕ್ ಆಗಿ ಫೀಲ್ ಆಗಬೇಕು ಅಂದರೆ ಸ್ವಲ್ಪ ಸ್ಟ್ರೆಂತ್ ಟ್ರೈನಿಂಗು ಅಥವಾ ಯೋಗ ಇದೆಲ್ಲ ಮಾಡಿದ್ರೆ ಒಳ್ಳೆಯದು. ವೆಯ್ಟ್ ಬೋನ್ ಡೆನ್ಸಿಟಿ ಅನ್ನೋದೇನಿದೆ ಒಂದು 40 ವರ್ಷ ಆಗಿದ್ದ ನಂತರ ಹುಡುಗಿಯರಿಗೆ ಎಸ್ಪೆಷಲಿ ಕಡಿಮೆ ಆಗ್ತಾ ಬರುತ್ತೆ. ಇದಕ್ಕೆ ನೀವು ಹೆಚ್ಚಾಗಿ ಕೇಳ್ತೀರಾ 50 ವರ್ಷದ ನಂತರ ಯಾರಾದರೂ ಬಾತ್ರೂಮಲ್ಲಿ ಬಿದ್ದುಬಿಟ್ರು, ಮೂಳೆ ಮುರಿದೋಯ್ತು, ಬರೀ ಒಂದು ಸ್ಲಿಪ್ ಆದರೂ ಬಿದ್ದರೂ ಕೂಡ ಮೂಳೆ ಮುರಿದೋಯ್ತು ಅಂದರೆ ಅಷ್ಟು ವೀಕ್ ಯಾಕಿರುತ್ತೆ ಹುಡುಗಿಯರಿಗೆ ಅಂದರೆ ಆಸ್ಟಿಯೋಪೊರೋಸಿಸ್ ಅಂತ ಒಂದು ಪ್ರಾಬ್ಲಮ್ ಬರುತ್ತೆ. ಕೆಲವೊಬ್ರು ಅವರು ಪ್ರೋಟೀನ್ ಇಂಟೇಕ್ ಸರಿಯಾಗಿರೋದಿಲ್ಲ, ವ್ಯಾಯಾಮ ಮಾಡ್ತಿರೋದಿಲ್ಲ. ಇಂಥವರಿಗೆಲ್ಲ ಪೋಸ್ಟ್ ಮೆನೋಪೌಸಲ್ಲಿ ಮೂಳೆ ವೀಕ್ ಆಗ್ತಾ ಹೋಗುತ್ತೆ. ಸೊ ಮೂಳೆ ಅದಕ್ಕೆ ಆಸ್ಟಿಯೋಪೊರೋಸಿಸ್ ಅಂತ ಹೇಳ್ತಾರೆ ಆ ಪ್ರಾಬ್ಲಮ್ಗೆ. ಸೊ ಮೂಳೆ ವೀಕ್ ಆಗ್ತಾ ಹೋಗೋದಕ್ಕೆ ಒಂದು ಚಿಕ್ಕದಾಗಿ ನಾರ್ಮಲ್ ಆಗಿ ಎಡವು ಬಿದ್ದರೂ ಕೂಡ ಮೂಳೆ ಬ್ರೇಕ್ ಆಗುವಂತಹ ಒಂದು ಸಂದರ್ಭ ಉದ್ಭವ ಆಗ್ಬೋದು. ಸೊ ಆ ಕಾರಣಕ್ಕೆ ನೀವು ಮೂಳೆ ಸ್ಟ್ರಾಂಗ್ ಆಗಿರಬೇಕು ಅಂದರೆ ಸ್ಟ್ರೆಂತ್ ಟ್ರೈನಿಂಗು, ಯೋಗ, ಪಿಲೆಟ್ಸ್ ಇದೆಲ್ಲ ಸ್ವಲ್ಪ ಇನ್ಕ್ಲೂಡ್ ಮಾಡಿದ್ರೆ ಒಳ್ಳೆಯದು. ಮೈಕ್ರೋ ನ್ಯೂಟ್ರಿಯೆಂಟ್ ಬಂದು ಕ್ಯಾಲ್ಶಿಯಂ, ವಿಟಮಿನ್ ಡಿ, ಮ್ಯಾಗ್ನೀಷಿಯಂ, ಬಿ ವಿಟಮಿನ್ಸ್ ಎಲ್ಲ ತಗೋಬೋದು. ಇನ್ನು ಇಲ್ಲೂ ಕೂಡ ಒಮೆಗಾ 3, ನಟ್ಸ್, ಸೀಡ್ಸು ಎಲ್ಲ ತಗೋಬೋದು ನೀವು. ಎಲ್ರಿಗೂ ಜನರಲ್ ಅಡ್ವೈಸ್ ಏನು ಅಂದರೆ ನೀರು ಚೆನ್ನಾಗಿ ಕುಡೀರಿ, ನಿದ್ದೆ ಒಂದು 6ರಿಂದ 8 ಅವರ್ ಮಿನಿಮಮ್ ಮಾಡೋದಕ್ಕೆ ಟ್ರೈ ಮಾಡಿ, ಸರಿಯಾಗಿ ಒಂದು ಒಳ್ಳೆ ಬ್ಯಾಲೆನ್ಸ್ ಡಯಟ್ ಫಾಲೋ ಮಾಡಿ. ಜೊತೆಯಲ್ಲಿ ಪ್ರೋಟೀನ್ ಇಂಟೇಕ್ನ ಏಜು, ಅವರ ಆ್ಯಕ್ಟಿವಿಟಿ ಮತ್ತು ಅವರ ಗುರಿಗೆ ತಕ್ಕಂಗೆ ಹೇಗೆ ಅಡ್ಜಸ್ಟ್ ಮಾಡಬೇಕು ಅಂತ ಹೇಳಿ ಒಂದು ವಿಡಿಯೋ ಮಾಡಿದ್ದೀನಿ ಡೀಟೇಲ್ಡು. ಈ ವಿಡಿಯೋ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ನಿಮ್ಮ ಬಾಡಿಗೆ ಎಷ್ಟು ಬೇಕು ಅಷ್ಟು ತೊಗೊಳ್ಳಿ. ಕ್ಯಾಲೋರೀಸು ನಿಮ್ಮ ಬಾಡಿಗೆ ಎಷ್ಟು ಬೇಕು ಅಷ್ಟು ಅಂತ ತಿಳ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್. ಪ್ರತಿಯೊಬ್ಬರಿಗೂ ಡಿಫರೆಂಟ್ ಆಗಿರುತ್ತೆ. ಯಾಕಂದರೆ ಹೈಟು ವೆಯ್ಟು ಪ್ರಕಾರ ನಿಮಗೆ ಈ ವಿಡಿಯೋದಲ್ಲಿ ತಿಳುವಳಿಕೆ ಸಿಗ್ಬೋದು. ಬಟ್ ಆದರೆ ಅದು ಪ್ರಾಕ್ಟಿಕಲಿ ಯಾರಾದರೂ ಒಬ್ಬರು ಈ ಹಿಂದೆ ಕ್ರ್ಯಾಶ್ ಡಯಟ್ ಮಾಡಿದರೆ, ಆಲ್ಮೋಸ್ಟ್ ನನಗೆ ಗೊತ್ತು, ನನ್ನ ಹತ್ರ ಬರೋ ಒಂದು 70% ಜನರು ನಾನು ಆಲ್ರೆಡಿ ಡಯಟ್ ಮಾಡ್ತಿರ್ತೀನಿ ಅಂತ ಅಂದ್ಕೊಂಡಿರ್ತಾರೆ. ಏನು ಮಾಡ್ತಿದ್ಯಾ ಅಂತ ಕೇಳಿದಾಗ ಗೊತ್ತಾಗುತ್ತೆ ಅವ್ರು ಮಾಡ್ತಿರೋದ್ರಲ್ಲಿ 90% ತಪ್ಪಿರುತ್ತೆ ಅಂತ. ಯಾಕಂದರೆ ಒಂದು ಪ್ರೋಟೀನ್ ಇಂಟೇಕ್ ಮೇಂಟೈನ್ ಮಾಡ್ತಿರೋದಿಲ್ಲ, ಇನ್ನೊಂದು ರೆಸಿಸ್ಟೆನ್ಸ್ ಟ್ರೈನಿಂಗ್ ಮಾಡ್ತಿರೋದಿಲ್ಲ. ಅಂದರೆ ಈಗ ನಮ್ಮ ತಾಯಂದರು, ನಮ್ಮ ಅಜ್ಜಿ ಅವರೆಲ್ಲ ಬಾವಿಯಲ್ಲಿ ನೀರು ಎಳಿತಾ ಇದ್ರು, ಕೊಡದಿಂದ ಮನೆಯಲ್ಲಿ ಎಲ್ಲ ಕಟ್ಗೆ ಹಾಕಿ ಅಡುಗೆ ಮಾಡ್ತಾ ಇದ್ರು. ಅಂದರೆ ಅದೆಲ್ಲ ಹಾರ್ಡ್ ವರ್ಕ್ ರಿಲೇಟೆಡ್ ಥರ ಎಕ್ಸಸೈಸ್. ಮನೆ ಕೆಲಸದಲ್ಲಿ ನೀವು ನಿಂತ್ಕೊಂಡು ಅಡುಗೆ ಮಾಡ್ತಾ ಇದ್ರೆ ಮಾಡಿ, ಮನೆಯಲ್ಲಿ ಮಾಡುವಂಥ ಯಾವುದೇ ಕೆಲಸಗಳು ಅದು ಲೈಟ್ ನಿಮಗೆ ಸ್ಟ್ರೆಸ್ ಆಗುತ್ತೆ. ಬಿಕಾಸ್ ಪೂರ್ತಿ ದಿನ ಕೆಲಸ ಮಾಡೋದು ಅಂದ್ರೆ ಸ್ಟ್ರೆಸ್ ಆಗ್ಬೋದು, ಬಟ್ ಅದು ಫಿಸಿಕಲ್ ಸ್ಟ್ರೆಸ್ ಅಲ್ಲ, ಅದು ಒಂದು ಮೆಂಟಲ್ ಸ್ಟ್ರೆಸ್ಸು. ಎಲ್ಲ ಮ್ಯಾನೇಜ್ ಮಾಡಬೇಕು ಅನ್ನೋ ಒಂದು ಮೆಂಟಲ್ ಸ್ಟ್ರೆಸ್ಸು. ಫಿಸಿಕಲ್ ಸ್ಟ್ರೆಸ್ ಅನ್ನೋದು ಮಸಲ್ಗಳ ಬಳಕೆ ತುಂಬ ಕಡಿಮೆ ಇರುತ್ತೆ. ಬರೀ ಅಡುಗೆ ಮಾಡೋದ್ರಿಂದ ಮಸಲ್ಗಳ ಬಳಕೆ ಜಾಸ್ತಿ ಆಗೋದಿಲ್ಲ. ತುಂಬ ಜನ ಕೇಳ್ತಿರ್ತಾರೆ, ನಮ್ಮ ಮನೆ ಕೆಲಸ ಮಾಡ್ತೀನಲ್ಲ ಅದು ಸಾಕಾಗಲ್ವಾ ಅಂತ. ಹಳೆ ಕಾಲದಲ್ಲಿ ಹೆಂಗೆ ನಮ್ಮ ಮನೆಯಲ್ಲಿ ನಮ್ಮಮ್ಮ ಪ್ರತಿದಿನ ಒಂದು 50 ಕೊಡ ಬಾವಿಯಿಂದ ನೀರು ಎಳಿತಿದ್ರು ಮೊದಲೇ. ಆಮೇಲೆ ಬಟ್ಟೆ ಒಗಿತಿದ್ರು ಅವರೇ ಕೈಯಾರೆ. ಆಕ್ಟಿವ್ ಆಗಿ ಇದ್ದು ಎಲ್ಲ ಕರೆಕ್ಟಾಗಿ ಒಂದು ಆಹಾರ ಕ್ರಮ ಅಂತಿದ್ರೆ ಏನಾಗೋದಿಲ್ಲ. ಆಕ್ಟಿವಿಟಿ ಬಾಡಿನಲ್ಲಿ ಸರ್ಕ್ಯುಲೇಷನ್ ಏನು ಇಲ್ಲ ಅಂದರೆ ಅವಾಗ ನ್ಯಾಚುರಲಿ ಮೋಸ್ಟ್ ಪೀಪಲ್ಗೆ ಥೈರಾಯ್ಡ್ ಇಶ್ಯೂಸು, ಪೀರಿಯಡ್ ಇಶ್ಯೂಸು, ಡಯಾಬಿಟೀಸು ಈ ರೀತಿ ಬರುತ್ತೆ ಒಂದು 40 ವರ್ಷ ಆದ ನಂತರ. ಓಕೆ, ಈಗ 30-35ರಲ್ಲಿರೋರು ನನಗೇನು ಪ್ರಾಬ್ಲಮ್ ಇಲ್ಲ, ನಾನು ಆರಾಮಾಗಿದ್ದೀನಿ, ನನಗೇನಾಗುತ್ತೆ ಅಂತ ಅನ್ಕೋಬೋದು. ಬಟ್ ನಿಮ್ಮ ಬಾಡಿ ಫೈಟ್ ಮಾಡ್ತಿರುತ್ತೆ ಅದೆಲ್ಲದನ್ನು. ಬಟ್ ಒಂದು ಸಮಯಕ್ಕೆ ಹೋಗಿ ಗಿವ್ ಅಪ್ ಮಾಡುತ್ತೆ. ನನಗೇನು ಅವಶ್ಯಕತೆ ಇಲ್ಲ ಅನ್ನೋದಲ್ಲ, ಕಲಿಬೇಕು. ಎಷ್ಟು ಬೇಗ ಆಗುತ್ತೆ ಅಷ್ಟು ಬೇಗ ಯಾವುದು ಒಳ್ಳೆ ಆಹಾರ ಕ್ರಮ, ಹೆಂಗೆ ವ್ಯಾಯಾಮ ಮಾಡೋದು, ಮನೆಯಲ್ಲಿ ಹೆಂಗೆ ಮಾಡೋದು, ಯಾರ ಅವಲಂಬನೆ ಇಲ್ಲದೆ ಏನು ನಾನು ಹೇಗೆ ಮಾಡೋದು ಅನ್ನೋದನ್ನ ಕಲಿಬೇಕು. ಕಲಿಯೋದಕ್ಕೆ ಎಜುಕೇಟ್ ಮಾಡ್ಕೋಬೇಕು. ಯಾರೋ ಒಬ್ರು ಏನೋ ಶಾರ್ಟ್ ಕಟ್ ಅಲ್ಲಿ ಏನೋ ಹೇಳ್ತಾರೆ, ಊಟ ಬಿಟ್ಬಿಡು ನೀ ಇದನ್ನ ಕುಡಿ ಅಂತ ಹೇಳ್ತಾರೆ, ಬೇಗ ನಾನು ಏನೋ ಆಗ್ಬಿಡ್ತೀನಿ ಅಂತ ಹೇಳಿ ನಿಮಗೆ ಒಂದು ಆಮಿಷಗಳನ್ನ ಕೊಡ್ತಾರೆ. ಅಂದ್ರೆ ಅದಕ್ಕೆ ನೀವು ಬುಟ್ಟಿಗೆ ಬೀಳ್ತೀರಾ, ಬಟ್ ಆ ಬುದ್ಧಿ ಕಲಿತೀರಾ ಬೇಗ. ಇದೇನೂ ಆಗಬಾರ್ದು, ಎಲ್ಲೂ ತಪ್ಪಾಗಬಾರ್ದು, ನಾನು ಯಾಕೆಲ್ಲ ಫಾಲೋ ಮಾಡಬೇಕು ಅಂದರೆ ನನ್ನ ಬೇರೆ ಎಲ್ಲ ವಿಡಿಯೋಗಳನ್ನ ನೋಡಿ ಸ್ವಲ್ಪ ಎಜುಕೇಟ್ ಮಾಡ್ಕೊಳ್ಳಿ. ಓಕೆ, ನಿಮಗೆ ಪ್ರೊಫೆಷ್ನಲ್ ಆಗಿ ಹೆಲ್ಪ್ ಬೇಕು, ನಿಮಗೆ ಪ್ರೊಫೆಷ್ನಲ್ ಆಗಿ ನಿಮಗೆ ಪರ್ಸ್ನಲ್ ಆಗಿ ಗೈಡ್ ಮಾಡಬೇಕು ಅಂದರೆ ನೀವು ನಮ್ಮ ಡಯಟ್ ಆ್ಯಂಡ್ ಲೈಫ್ ಸ್ಟೈಲ್ ಕೋಚಿಂಗ್ ಪ್ರೋಗ್ರಾಮ್ಗೆ ಸೇರ್ಬೋದು. ಅದಕ್ಕೆ ಇಲ್ಲಿ ಮೆನ್ಷನ್ ಮಾಡಿದ್ದೀನಿ ನಂಬರು, ಇದಕ್ಕೆ ಕಾಂಟ್ಯಾಕ್ಟ್ ಮಾಡಿದ್ರೆ ನಮ್ಮ ಟೀಮ್ ನಿಮಗೆ ಜಾಯಿನ್ ಮಾಡ್ಕೋತಾರೆ. ಮನೆ ಆಹಾರ ತಿಂದು ಫಿಟ್ ಆಗೋದು, ತೂಕ ನಿರ್ವಹಣೆ ಹೇಗೆ ಮಾಡೋದು ನೈಸರ್ಗಿಕವಾಗಿ ಅನ್ನೋದನ್ನ ಕಲಿಸ್ತೀವಿ. ಅದನ್ನ ನೀವು ಮೇಂಟೈನ್ ಮಾಡ್ಕೊಂಡು ಹೋಗ್ಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಧನ್ಯವಾದ.